ಸರ್ ಒಂದು ನಟಿ ಸರ್ ಇವಾಗ ಸ್ಯಾಂಡಲ್ವುಡ್ಗೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಬರ್ತಾರೆ ಒಂದು ಹೆಣ್ಣು ಮಗು. ಆ ಹೆಣ್ಮಗುಗೆ ಚಿತ್ರರಂಗದಲ್ಲಿ ಬೆಳಿಬೇಕು ಅಂತ ಆಸೆ. ಅಂತ ಹೆಣ್ಮಗುಗೆ ನೀನು ಅದು ಕೊಡು ಇದು ಕೊಡು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಯಾಕೆ ಕರಿಬೇಕು ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಗಳು? ಯಾಕೆ ಅವಳು ಅದು ಮಾಡಕ್ ಬಂದಿರ್ತಾಳ ಅಥವಾ ಆಕ್ಟ್ ಮಾಡಕ್ ಬಂದಿರ್ತಾಳ? ಇದು ತಪ್ಪು. ಅದೇ ಬೇಜಾರಾಗ ಅಲ್ಲೇ ನಂಗೆ ಕೋಪ ಬರೋದು. ಅದು ಆ ಥರ ವಿಷಯಕ್ಕೆ ಕೋಪ ಬಂದಾಗ ನೀವು ಇವನು ಏನು ಹಿಂಗಾಡ್ತಾನೆ ಅಂತೀರಾ. ನನಗೆ ಆ ವಿಷಯಕ್ಕೆ ಕೋಪ ಬರೋದು. ಅದು ಒಳ್ಳೇದು ಕೋಪ, ಅದು ಒಳ್ಳೆ ಕೋಪ, ಒಳ್ಳೆ ಕೋಪ. ಬಟ್ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನೀವು ಫೇಮಸ್ ಆಗಬೇಕೋಸ್ಕರ ಕಾಂಪ್ರಮೈಸ್ ಮಾಡ್ಕೊಳೋದಾಗಲಿ ಹೋಗಬೇಡಿ. ಯಾವತ್ತಿದ್ರು ಒಂದು ದಿನ ನೀವು ಮದುವೆ ಆಗಬೇಕು. ಟು ಬಿ ಹ್ಯೂಮನ್ ಇಸ್ ಟು ಬಿ ವಿಮೆನ್, ಟು ಬಿ ಮದರ್ ಇಸ್ ಟು ಬಿ ಡಿವೈನ್. ಮನುಷ್ಯನ ಜನ್ಮದಲ್ಲೇ ಶ್ರೇಷ್ಠವಾದ ಜನ್ಮ ಅಂದರೆ ಹೆಣ್ಣಿನ ಜನ್ಮ, ಅದರಲ್ಲೂ ತಾಯಿತನ. ಅವೆಲ್ಲ ನೀವು ನೋಡಬೇಕು. ಒಂದು ಹೆಣ್ಣುತನ ಅಂತ ಸಿಗೋದೇ ನೀವು ಮದುವೆ ಆದಮೇಲೆ. ನಾಳೆ ನಿಮ್ಮ ಗಂಡನೂ ನೋಡ್ತಾರೆ ನಿಮ್ಮ ಪಿಕ್ಚರ್ನ. ಅಥವಾ ನೀವು ಐಟಮ್ ಸಾಂಗ್ ಮಾಡಿದರೆ ಅದನ್ನು ನೋಡಿ ಎಲ್ಲ ಚೆನ್ನಾಗಿದ್ರು ಒಂದಲ್ಲ ಒಂದು ತಪ್ಪು ಹುಡುಕಿ ಗಂಡಂದಿರು ಹೆಂಡ್ತಿನ ಬಿಡ್ತಾರೆ. ಒಂದು ತಪ್ಪು ಸಿಕ್ಬಿಟ್ಟು ಅದೇ ಸಾಕು ಅಂದ್ಬಿಟ್ಟು ಅದೇ ರೀಸನ್ ಇಟ್ಕೊಂಡು ಬಿಡೋ ಗಂಡಂದಿರು ಆಗ್ಬಿಡ್ತಾರೆ. ಗಂಡಂದಿರು ಆಗ್ಬಿಡ್ತಾರೆ ಅಲ್ವಾ? ಎಲ್ಲ ಕರೆಕ್ಟಾಗಿದ್ರು ಹೆಣ್ಣು ಏನಾದರೂ ಒಂದು ತಪ್ಪು ಕಂಡು ಹಿಡಿದು ಡೈವರ್ಸ್ ಕೊಟ್ಬಿಡ್ತಾರೆ. ಅಂಥದ್ರಲ್ಲಿ ಒಂದೇನಾದರೂ ಸಿಕ್ಬಿಟ್ರೆ ಅವ್ರಿಗೂ ಒಂದು ಸ್ವಲ್ಪ ದಿನ ಬೋರ್ ಆದಮೇಲೆ ಅದನ್ನ ಇಟ್ಕೊಂಡು ಕಾರಣ ಇಟ್ಕೊಂಡು ನಿಮ್ಮನ್ನು ಬಿಟ್ಬಿಡ್ತಾರೆ. ಅವೆಲ್ಲ ಬೇಕಾ? ನೀವು ಸಿನಿಮಾ ಮಾಡಿಬಿಡ್ರ ಅಂತಾರೆ. ಎಷ್ಟೋ ಜನ ಹೀರೋಯಿನ್ ಸಿನಿಮಾ ಮಾಡಿದ್ರು, ಲೈಫಲ್ಲೂ ಸೆಟ್ಲಾದರು, ಆ್ಯಂಡ್ ಹೆಸರು ಮಾಡಿದ್ರು. ವಲ್ಗ್ಯಾರಿಟಿ ಮಾಡಿಲ್ಲ ಅವರು. ಲೆಜೆಂಡ್ಸ್ ಇವತ್ತು ವಲ್ಗ್ಯಾರಿಟಿ ಮಾಡಿಲ್ಲ. ಸಿನಿಮಾ ಮಾಡಿದ್ರು, ಒಂದು ಟೈಮ್ ಆದಮೇಲೆ ರಿಟೈರ್ಮೆಂಟ್ ತೊಗೊಂಡು ಮದುವೆ ಆದರು, ಸಂಸಾರ ಮಾಡ್ತವ್ರೆ. ಇವತ್ತು ಅವ್ರ ಗಂಡ ಯಾವ ಸಿನಿಮಾ ಅವ್ರು ಮಾಡಿರೋದನ್ನ ಬೇಕಾದ್ರೆ ನೋಡ್ಬೋದು. ಅವ್ರ ಮಕ್ಕಳುಗಳು ಅವ್ರು ಮಾಡಿರೋ ಸಿನಿಮಾಗಳು ನೋಡ್ಬೋದು. ಅಂಥ ಸಿನಿಮಾ ಮಾಡಿ ಇವತ್ತು ಸಂಸಾರ ಮಾಡ್ತವ್ರೆ, ಒಂದು ಒಳ್ಳೆಯ ಹೆಸರು ತೊಗೊಂಡವ್ರೆ. ಆ ಹೆಸರು ತೊಗೊಳ್ಳಿ. ಇದು ರಿಕ್ವೆಸ್ಟು ಎಲ್ಲ ಹೆಣ್ಮಕ್ಳಿಗೂ ಕೂಡ. ಯಾರೂ ಕಾಂಪ್ರಮೈಸ್ ಆಗಬೇಡಿ. ಹುಚ್ಚ ವೆಂಕಟ್ ಅವರೇ, ನಿಮ್ಮ ಒಂದು ಸಾಂಗು ಈಗಲೂ ಕೂಡ ಎಲ್ರಿಗೂ ಫೇವ್ರೇಟು. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಸೊ ಈ ಸಾಂಗ್ನ ಹಾಡೋದಕ್ಕೆ ನಿಮ್ಗೆ ಹೇಗೆ ಯೋಗರಾಜ್ ಭಟ್ ಅವರು ಹೇಳಿದ್ರು? ಹೇಗೆ ಸಿಕ್ಕಿದ್ರಿ ನೀವು ಅವರಿಗೆ? ನಾನು ಬಿಗ್ ಬಾಸ್ನ ಆಚೆ ಬಂದಾಗ ಪಬ್ಲಿಕ್ ಟಿವಿಯಲ್ಲಿ ಕೂತಿದ್ದೆ. ಅವಾಗ ಯೋಗರಾಜ್ ಭಟ್ ಅವ್ರು ಫೋನ್ ಮಾಡೋರೆ. ಅವ್ರು ಆಡೋ ಇಂಟ್ರೆಸ್ಟ್ ಇದೆ, ನಮ್ಮ ಪಿಕ್ಚರ್ಗೆ ಆಡ್ತಾರ ಅಂತ ಕೇಳಿ ಅಂತ ನಂಬರ್ ಕೊಟ್ಟಿದ್ರು. ಕಾಲ್ ಮಾಡಿದೆ. ಮಾರನೇ ದಿನ ಆ ಟೀಮ್ ಬಂತು, ಪರಪಂಚ. ಅದರಲ್ಲಿ ಡಾಕ್ಟರ್ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಹೀರೋ, ಅವರು ಭಾಳ ಒಳ್ಳೆ ಡಾಕ್ಟರ್. ಬಂದು ಮಾತಾಡಿದ್ರು. ಈ ಸಾಂಗ್ ಆಡ್ತೀರಾ ಅಂದರು. ಅದು ತುಂಬ ಕಷ್ಟವಾದ ಸಾಂಗ್, ಅದು ಸುಲಭ ಅಲ್ಲ. ನಾನು ಆಡ್ಬೋದು ಅಂದರು. ನಾವು ಆಡಿಸ್ತೀವಿ ಅಂದರು. ಮ್ಯೂಸಿಕ್ ಡೈರೆಕ್ಟ್ರ್ ಕರ್ಕೊಂಡೋಗಿ ಆಡಿದೆ. ಅಂಡ್ ಅದು ಹಿಟ್ಟಾಯಿತು. ಇವಾಗ ಲಾಕ್ಡೌನ್ ಟೈಮಲ್ಲೆಲ್ಲ ಅದೇ ದೊಡ್ಡ ಇದಾಗ್ಬಿಡ್ತು, ಟ್ರೆಂಡಿಂಗ್ ಆಯಿತು. ಮಾಡೋದಲ್ಲ ಮಾಡಿ ಅಳಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸಿಗೆ ಟೈಮ್ ಆಗಿದೆ, ನಿನಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಬ್ಯಾಗು ಇಡೀ ಬೋಡು ನೋಡು, ಬಸ್ಸು ಹೊತ್ತು ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬೇಡುವುದು ಬಾಕಿ ಇದೆ. ಎಸ್. ಸೊ ಈ ಒಂದು ಹಾಡು ಎಲ್ರಿಗೂ ಕೂಡ ಫೇವ್ರೇಟ್. ಹಾಗೆ ಇನ್ನೊಂದು ಸಾಂಗ್ ಇದೆ, ಕಾವೇರಿ. ನಿನ್ನ ಕಣ್ಣಿನ ಹನಿಯು ನಾನಮ್ಮ, ನಿನ್ನ ಹೆಜ್ಜೆಯ ಗುರುತು ನಾನಮ್ಮ, ಗುಡಿಗಂಟೆಯ ಸದ್ದು ನಾನಮ್ಮ, ನನ್ನ ಹೃದಯದ ಬಡಿತವು ನೀನಮ್ಮ, ನೀನೇ ಪ್ರಾಣ ನಾನೇ ಮಳೆಯೂ, ನಾನೇ ಮಳೆಯು ಕಾವೇರಿ, ನಿನ್ನ ಪ್ರೀತಿಗೆ ಮತ್ತೆ ಹುಟ್ಟುವೆನು, ನಮ್ಮಿಬ್ಬರ ನೋಡುತ್ತಲೇ ಹಗಲಿರುಳು ನಾಚುವುದು, ನೀನೇ ಇಲ್ಲದೆ ನಾನೇ ಇಲ್ಲದೆ ಈ ಪ್ರೀತಿ ಇಲ್ಲ. ಇದು ನಾನೇ ಬರ್ದಿರೋದು ಹಾಡು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.